ಪ್ರಿಯ ನಿರೀಕ್ಷಕರ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಸಿಚುವೇಶನ್ ನಾವು ನೀವು ಅಂದ್ಕೊಂಡಂಗೆ ಖಂಡಿತ ಇಲ್ಲ. ದೇಶದಲ್ಲಿ ಏನೋ ದೊಡ್ಡ ಘಟನೆ ಸಂಭವಿಸುವ ಸೂಚನೆಗಳು ಸಿಗ್ತಾ ಇದೆ. ಒಂದು ಕಡೆ ಡೋವಲ್ಗೆ ಮೋದಿಯ ಎಮರ್ಜೆನ್ಸಿ ಕಾಲು, ಗಂಟೆಗಟ್ಟಲೆ ಸಭೆ. ಎಟ್ ದಿ ಸೇಮ್ ಟೈಮ್ 3 ಸೇನಾ ಮುಖ್ಯಸ್ಥರು ಒಟ್ಟಾಗಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಭಾರತದ ಗಡಿಯಲ್ಲಿ ನೋಡಿದ್ರೆ ನೋಟ್ ಹ್ಯಾಮ್ ಜಾರಿಯಾಗಿದೆ. ಪಕ್ಕದ ಪಾಕಿಸ್ತಾನದಲ್ಲಿ ಮಾಜಿ ಸೇನಾ ಮುಖ್ಯಸ್ಥ ಬಾತ್ರೂಮ್ನಲ್ಲಿ ಕಾಲ್ ಜಾರು ಬಿದ್ದು ಸಾಯ್ತಾನೆ. ಅಷ್ಟಕ್ಕೂ ಏನು ನಡೀತಾ ಇದೆ? ದೊಡ್ಡದಾಗಿ ಏನೋ ನಡೆಯುವಂತಹ ಮುನ್ಸೂಚನೆಯಾಯಿತು. ಒಂದಷ್ಟು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ದೆಹಲಿಯಲ್ಲಿ ಕಳೆದ ಸುಮಾರು 36 ಗಂಟೆಗಳಿಂದ ಸಭೆಗಳ ಸರಣಿಯೇ ನಡೀತಾ ಇದೆ. ಈ ಹಿಂದೆ ಸೇನೆಯವರು, ಭೂಸೇನೆ, ವಾಯುಸೇನೆ, ನೌಕಾಸೇನೆ ಪರಿಸ್ಥಿತಿ ಹದಗೆಟ್ಟಿದೆ, ನಮಗೆ ಸಭೆಯ ಅಗತ್ಯ ಇದೆ ಅಂತ ಕೇಳ್ಕೊಳ್ತಾ ಇದ್ರು. ಆದರೆ ಈ ಬಾರಿ ಎಲ್ಲ ಉಲ್ಟಾಗಿದೆ. ಈ ಸಲ ರಾಜಕೀಯ ಇಚ್ಛಾಶಕ್ತಿ ಎಷ್ಟು ಪ್ರಬಲವಾಗಿದೆ ಅಂದರೆ ಎಲ್ಲರನ್ನು ಕರೆಸಿ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ನಡೆಸಲಾಗ್ತಿದೆ. ವೀಕ್ಷಕರ, ಒಂದು ವಿಷಯ ನಿಮಗೆ ಗೊತ್ತಿರಲಿ. ಪಾಕಿಸ್ತಾನ, ಬಲೂಚಿಸ್ತಾನ, ಇರಾನ್ ಅಥವಾ ತಾಲಿಬಾನ್ನಂತಹ ಯಾವುದೋ ಒಂದು ನೆಪಗಳನ್ನು ಹೂಡಿ ಇವತ್ತು ಭಾರತದ ಮೇಲೆ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು, ಅದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಈಗ ಈ ಸಭೆಗಳ ಬಗ್ಗೆ ಕೆಲವೊಂದಷ್ಟು ಆಘಾತಕಾರಿ ವಿಷಯಗಳು ಹೊರಗೆ ಬರ್ತಾ ಇದೆ. ಪ್ರಧಾನಮಂತ್ರಿಗಳೇ ಸ್ವತಃ ಅಜಿತ್ ದೋವಲ್ ಅವರನ್ನು ಕರೆಸಿದ್ರು. ಅವರಿಬ್ಬರ ನಡುವೆ 40 ನಿಮಿಷಗಳ ಕಾಲ 1-to-1 ಸಭೆ ನಡೆದಿದೆ. ಅಲ್ಲಿ ಬೇರೆ ಯಾರೂ ಕೂಡ ಇರಲಿಲ್ಲ. ಆದರೆ ಈ ಸಭೆಗೂ ಮುನ್ನ ನಡೆದಂತಹ ಘಟನೆಗಳನ್ನು ಗಮನಿಸಿದರೆ ಏನೋ ಅಸಾಮಾನ್ಯವಾದದ್ದು ನಡೀತಾ ಇದೆ ಅನ್ನಿಸ್ತಾ ಇದೆ. ಪ್ರಧಾನಿಯವರು ಎಲ್ಲ ಮುಖ್ಯಮಂತ್ರಿಗಳ ಸಭೆಯನ್ನು ಕರೀತಾರೆ. ಇದು ಅಧಿಕೃತವಾಗಿ ಬಿಕ್ಕಟ್ಟಿನ ಕುರಿತಾದ ಸಭೆ ಅಂತ ಹೇಳಲಾಗುತ್ತೆ. ಅದಾದ ನಂತರ ರಾಜನಾಥ್ ಸಿಂಗ್ ಅವರ ಸಭೆ ನಡೆಯುತ್ತೆ. ಪ್ರಧಾನಿ ಮೋದಿಯವರು ಗೃಹ ಸಚಿವ ಅಮಿತ್ ಶಾ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಒಳಗೊಂಡಂತೆ ಉನ್ನತ ಮಟ್ಟದ ಸಮಿತಿಯನ್ನು ಕೂಡ ರಚನೆ ಮಾಡ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಭೂಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಪುರಿಯ ಜಗನ್ನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ವಾಯುಪಡೆ ಮುಖ್ಯಸ್ಥರು ಅಮೃತ್ಸರದ ಹರ್ಮಂದಿರ್ ಸಾಹಿಬ್ಗೆ ಮತ್ತು ನೌಕಾಪಡೆ ಮುಖ್ಯಸ್ಥರು ಉಜ್ಜಯಿನಿಯ ಮಹಾಕಾಲ ದರ್ಶನಕ್ಕೆ ಹೋಗಿದ್ದಾರೆ. ಅಂದರೆ 3 ಸೇನಾ ಮುಖ್ಯಸ್ಥರು ಏಕಕಾಲದಲ್ಲಿ ದೇವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಹೋಗಿದ್ದಾರೆ. ಯಾಕೆ? ಜಗನ್ನಾಥ ದೇವಸ್ಥಾನದಿಂದ ಹೊರಬಂದಂತಹ ದ್ವಿವೇದಿ ಅವರು ಹೇಳ್ತಾರೆ, ನಾನು ಸೇನೆ ಮತ್ತು ಅವರ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ಮತ್ತು ಆಶೀರ್ವಾದವನ್ನು ಪಡೆಯೋದಕ್ಕೆ ಬಂದಿದ್ದೇನೆ ಅಂತ. ಸಾಮಾನ್ಯವಾಗಿ ಸೇನಾ ಮುಖ್ಯಸ್ಥರು ದೇಶದ ಒಳಿತಿಗಾಗಿ ಅಥವಾ ವೈಯಕ್ತಿಕ ನಂಬಿಕೆ ಅಂತ ಹೇಳ್ಕೊಳ್ತಾರೆ. ಆದರೆ ಇಲ್ಲಿ ದ್ವಿವೇದಿ ಅವರು ಸೈನಿಕರಿಗಾಗಿ ಮತ್ತು ಅವರ ಕುಟುಂಬಕ್ಕಾಗಿ ಆಶೀರ್ವಾದ ಪಡೆಯೋಕೆ ಬಂದಿದ್ದೀನಿ ಅಂತ ನೇರವಾಗಿ ಹೇಳ್ಕೊಳ್ಳೋದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಭಾರತದ ಪಶ್ಚಿಮ ಗಡಿಯಲ್ಲಿ ನೋಟ್ ಹ್ಯಾಮ್ ಜಾರಿಯಾಗಿದೆ. ಅಭ್ಯಾಸಕ್ಕಾಗಿ ಇದನ್ನು ಮಾಡಲಾಗ್ತಿದೆ ಅಂತ ಹೇಳಲಾಗಿದ್ರೂ ಕೂಡ ಜೈಸಲ್ಮೇರ್ ನಗರದ 11 ಕಡೆಗಳಲ್ಲಿ ಮೊಬೈಲ್ ಮೂಲಕ ಸೈರನ್ ಬಾರಿಸುವ ಅಭ್ಯಾಸವನ್ನು ನಡೆಸಲಾಗ್ತಾ ಇದೆ. ಒಂದೇ ನಗರದ ಇಷ್ಟು ಕಡೆಗಳಲ್ಲಿ ಇಂತಹ ಅಭ್ಯಾಸಗಳು ನಡೀತಾ ಇರೋದು ಯಾವುದೋ ಒಂದು ದೊಡ್ಡ ಸಿದ್ಧತೆಯ ಸಂಕೇತದಂಗೆ ಕಾಣಿಸ್ತಾ ಇದೆ. ಇತ್ತ ಉಧಂಪುರದಲ್ಲಿ ನಾರ್ದರ್ನ್ ಕಮಾಂಡ್ ಮುಖ್ಯಸ್ಥರು ನಾವು ತುಂಬ ಸಿದ್ಧರಾಗಿರಬೇಕು ಅಂತ ಹೇಳ್ಕೊಳ್ತಾರೆ. ಈ ಸಭೆಗಳು ಸೇನಾ ಮುಖ್ಯಸ್ಥರ ದೇವಸ್ಥಾನ ಭೇಟಿ, ಸೈರನ್ ಅಭ್ಯಾಸ ಮತ್ತು ಅಜಿತ್ ದೋವಲ್ ಅವರೊಂದಿಗಿನ ಸಭೆ ಇವೆಲ್ಲವೂ ಕೇವಲ ಕಾಕತಾಳೀಯವ? ಖಂಡಿತ ಹಾಗನ್ನಿಸ್ತಾ ಇಲ್ಲ. ಯಾಕಂದರೆ ಇದು ಜನಸಾಮಾನ್ಯರಿಗೆ ತಿಳಿಯದ ಯಾವುದೋ ಒಂದು ದೊಡ್ಡ ತಯಾರಿ ಹಂಗೆ ಕಾಣಿಸ್ತಾ ಇದೆ.
ನೋಡಿ, ಜೇವರ್ ವಿಮಾನ ನಿಲ್ದಾಣದ ಉದ್ಘಾಟನೆಯ ಸಂದರ್ಭದಲ್ಲಿ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶವಾಸಿಗಳನ್ನು ಒಗ್ಗಟ್ಟಿನಿಂದಿರಿ, ನಾವು ಎಲ್ಲವನ್ನ ಎದುರಿಸುವುದಕ್ಕೆ ಸಿದ್ಧವಾಗಿರಬೇಕು ಅಂತ ಮನವಿ ಮಾಡಿಕೊಳ್ತಾರೆ. ಇತ್ತ ಪಾಕಿಸ್ತಾನದ ಅಬ್ದುಲ್ ಬಾಸಿದ್ ಎಂಬಾತ ರಾಷ್ಟ್ರೀಯ ಟೆಲಿವಿಷನ್ನಲ್ಲಿ ಕೂತ್ಕೊಂಡು ಅಮೇರಿಕ ಮತ್ತು ಇಸ್ರೇಲ್ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ನೇರವಾಗಿ ಭಾರತದ ಮೇಲೆ, ಭಾರತದ ದೆಹಲಿ ಹಾಗೂ ಮುಂಬೈ ಮೇಲೆ ಕ್ಷಿಪಣಿ ಹಾರಿಸ್ತೀವಿ ಅಂತ ಹೇಳ್ತಾನೆ. ಅಮೇರಿಕ ಬಿಡುಗಡೆ ಮಾಡಿದ ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕದಲ್ಲಿ ಪಾಕಿಸ್ತಾನವನ್ನು ಮೊದಲ ಸ್ಥಾನದಲ್ಲಿ ಗುರುತಿಸಲಾಗಿದೆ. ಡೊನಾಲ್ಡ್ ಟ್ರಂಪು ಪಾಕಿಸ್ತಾನವನ್ನು ನೇರವಾಗಿ ಲೂಸರ್ಸ್ ಅಂತ ಕರೆದಿದ್ದಾರೆ. ಅಲ್ಲದೆ ತುಳಸಿ ಗಬ್ಬಾರ್ಡ್ ಅವರು ಅಮೇರಿಕಕ್ಕೂ ಅಪಾಯ ತಂದೊಡ್ಡುವ ಕ್ಷಿಪಣಿಗಳನ್ನು ಪಾಕಿಸ್ತಾನ ತಯಾರಿಸ್ತಿದೆ ಅಂತ ಹೇಳ್ತಾರೆ. ಇವೆಲ್ಲವನ್ನ ಗಮನಿಸಿದ್ರೆ ಅಪಾಯ ಹತ್ತಿರದಲ್ಲೇ ಇದೆ ಅಂತ ಗೊತ್ತಾಗ್ತಾ ಇದೆ. ಏಪ್ರಿಲ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಂಭವಿಸಬಹುದು ಅನ್ನೋ ವರದಿಗಳು ಕೂಡ ಇದೆ. ಪಾಕಿಸ್ತಾನದ ಮದರಾಸಗಳು, ಲಷ್ಕರ್ ಇ ತೊಯ್ಬಾದಂತಹ ಸಂಘಟನೆಗಳಿಗೆ ಭಯೋತ್ಪಾದಕರನ್ನು ಒದಗಿಸುವ ಕೇಂದ್ರಗಳಾಗಿವೆ ಅಂತ ಅಮೇರಿಕ ಈಗ ಬಯಲಿಗಿಳಿತಾ ಇದೆ. ಪಾಕಿಸ್ತಾನ ತನ್ನ ಆಂತರಿಕ ಒತ್ತಡದಿಂದ ಬಚಾವಾಗುವುದಕ್ಕೆ ಭಾರತದ ಜೊತೆ ಹೊಸ ಸಂಘರ್ಷವನ್ನು ಆರಂಭಿಸುವ ಸಾಧ್ಯತೆ ಇದೆ. ಒಂದು ವಿಡಿಯೋದಲ್ಲಿ ISI ಅಧಿಕಾರಿಗಳು ಇರಾನ್ ರಾಯಭಾರಿ ಮತ್ತು ಭಯೋತ್ಪಾದಕ ಸಂಘಟನೆಗಳ ಮುಖ್ಯಸ್ಥರು ಒಟ್ಟಿಗೆ ಕೂತ್ಕೊಂಡಿರೋದನ್ನು ನಾವು ಕಾಣಬಹುದು. ಅಲ್ಲಿ ಒಬ್ಬ ಜಿಹಾದಿ, ನಾವು ಇರಾನ್ಗಾಗಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಹೋರಾಡೋದಕ್ಕೆ ಸಿದ್ಧರಿದ್ದೇವೆ, ನಮಗೆ ಕೇವಲ ಶಸ್ತ್ರಾಸ್ತ್ರಗಳನ್ನು ನೀಡಿ ಅಂತ ಹೇಳ್ತಾ ಇದ್ದಾನೆ. ಪಾಕಿಸ್ತಾನ ಇರಾನ್ ಪರವಾಗಿ ನಿಂತರೆ ಅಮೇರಿಕದ ಒತ್ತಡ ಹೆಚ್ಚಾಗುತ್ತೆ. ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವರು ಭಾರತದ ಗಡಿಯಲ್ಲಿ ಗಲಾಟೆ ಶುರು ಮಾಡಬಹುದು. ಆದರೆ ಭಾರತ ಸಿದ್ಧವಾಗಿದೆ. ರಾಜನಾಥ್ ಸಿಂಗ್ ಮತ್ತು ಸೇನಾ ಮುಖ್ಯಸ್ಥರು ಈ ಬಾರಿ ಪಾಕಿಸ್ತಾನ ಏನಾದರೂ ತಪ್ಪು ಮಾಡಿದ್ರೆ ಆಪರೇಷನ್ ಸಿಂಧೂರ್ ಕೇವಲ ಟ್ರೈಲರ್ ಆಗಿತ್ತು, ನಾವು ದುರಂಧರ್ ಪಾರ್ಟ್ 1 ಮತ್ತು ಪಾರ್ಟ್ 2 ತೋರಿಸ್ತೇವೆ ಅಂತ ಎಚ್ಚರಿಸಿದ್ದಾರೆ. ಇತ್ತೀಚೆಗೆ ಕರಾಚಿಯಲ್ಲಿ ಹಫೀಜ್ ಸಯೀದ್ನ ಆಪ್ತ ಮತ್ತು ಫೈನಾನ್ಷಿಯರ್ ಆಗಿದ್ದ ಖಾರಿ ಅಬು ರೆಹಮಾನ್ ಎಂಬಾತನನ್ನು ಅಪರಿಚಿತರು ಗುಂಡಿಕ್ಕೊಂದಿದ್ದಾರೆ. ಭಾರತದೊಳಗೆ ರಾಜಸ್ಥಾನ, ಕಾಶ್ಮೀರ, ದೆಹಲಿ ಮತ್ತು ಮೀರತ್ನಲ್ಲಿ ಭಯೋತ್ಪಾದಕ ಜಾಲಗಳನ್ನು ಪತ್ತೆ ಹಚ್ಚಲಾಗಿದೆ. ಮೀರತ್ನಲ್ಲಿ ಪೆನ್ ಪಿಸ್ತೂಲ್ ತಯಾರಿಸುವ ಯಂತ್ರಗಳು ಕೂಡ ಸಿಕ್ಕೊಂಡಿದೆ. ಬಾಂಗ್ಲಾದೇಶದ ಪರಿಸ್ಥಿತಿಯನ್ನು ಕೂಡ ನಂಬೋದಕ್ಕಾಗೋದಿಲ್ಲ. ತಾರಿಕ್ ರೆಹಮಾನ್ ಅಧಿಕಾರಕ್ಕೆ ಬಂದಿದ್ದರೂ ಅಲ್ಲಿನ ಜಮಾತ್ ಸಂಘಟನೆ ಗಡಿ ಭಾಗಗಳಲ್ಲಿ ತುಂಬ ಆಕ್ಟಿವ್ ಆಗಿದೆ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪ್ರಧಾನಿಯವರು ಪದೇ ಪದೇ ಒಗ್ಗಟ್ಟಾಗಿರಿ ಅಂತ ದೇಶಕ್ಕೆ ಕರೆ ನೀಡ್ತಾ ಇದ್ದಾರೆ. ಅಲ್ಲದೆ ಇದೇ ಟೈಮಲ್ಲಿ ಪಾಕಿಸ್ತಾನದ ಮಾಜಿ ಸೇನಾ ಮುಖ್ಯಸ್ಥ ಬಾಜ್ವಾ ಒಂಥರ ವಿಚಿತ್ರವಾಗಿ, ಸಂಶಯಾಸ್ಪದವಾಗಿ ಸತ್ತು ಹೋಗಿದ್ದಾನೆ. ಬಾತ್ರೂಮ್ನಲ್ಲಿ ಕಾಲ್ ಜಾರಿ ಬಿದ್ದು ಮೃತಪಟ್ಟಿದ್ದಾನೆ ಅನ್ನೋ ಸುದ್ದಿ ಈಗ ವರದಿಯಾಗಿದೆ. ಕೆಲವು ವಿಡಿಯೋಗಳು ಕೂಡ ಲೀಕ್ ಆಗಿದ್ದಾವೆ. ಇವೆಲ್ಲವೂ ಪಾಕಿಸ್ತಾನದ ಒಳಗಿನ ಅಸ್ಥಿರತೆಯನ್ನು ತೋರಿಸ್ತಾ ಇದೆ. ಒಟ್ಟಿನಲ್ಲಿ DRDO, NIA, IB ಮುಖ್ಯಸ್ಥರು ಮತ್ತು ಹಣಕಾಸು ಸಚಿವಾಲಯದ ಅಧಿಕಾರಿಗಳನ್ನೊಳಗೊಂಡ ಸಭೆಗಳು ಅತ್ಯಂತ ಗಂಭೀರವಾಗಿದೆ. ಯುದ್ಧ ಬಹಳ ಹತ್ತಿರದಲ್ಲೇ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಒಂದು ವೇಳೆ ಈ ಸಲ ಯುದ್ಧ ಏನಾದರೂ ನಡೆದ್ರೆ, ಯುದ್ಧ ಅನ್ನೋದು ಪಾಕಿಸ್ತಾನದ ಪಾಲಿಗೆ ಅದೇ ಕೊನೆಯಾಗಿರಬೇಕು. ಪಾಕಿಸ್ತಾನದ ಭಯೋತ್ಪಾದನೆಯನ್ನು ಶಾಶ್ವತವಾಗಿ ಮುಗಿಸ್ಬಿಡಬೇಕು. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.